ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೇಶದಲ್ಲಿ ಶ್ರೀಮಂತ ಸಚಿವರ ಪಟ್ಟಿ ಬಿಡುಗಡೆಯನ್ನ ಮಾಡಿದೆ ಎಡಿಆರ್ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ವರದಿ ಬಹಿರಂಗವಾಗಿದೆ. ದೇಶದ ಶ್ರೀಮಂತ ಸಚಿವ ಟಿಡಿಪಿಯ ಚಂದ್ರಶೇಖರ್ ಪೆಮ್ಮಸಾನಿ ಆಗಿದ್ದಾರೆ. ಗುಂಟೂರು ಟಿಡಿಪಿ ಸಂಸದ ಪೆಮ್ಮಸಾನಿ 5,705 ಕೋಟಿ ರೂಪಾಯಿ ಒಡೆಯ ನಂಬರ್ 1 ಸಚಿವರಿವರು ರಾಜಕಾರಣಿಯಾಗಿದ್ದಾರೆ. ಮತ್ತು ಎರಡನೇ ಪ್ಲೇಸಲ್ಲಿ ದೇಶದಲ್ಲೇ ನಂಬರ್ 2 ಶ್ರೀಮಂತ ಅಂತ ಹೇಳಿದ್ರೆ ಅದು ಕರ್ನಾಟಕದ DCM ಮತ್ತು ಸಚಿವ DK ಶಿವಕುಮಾರ್ ಅವರು. ಅವರ ಒಟ್ಟು ಆಸ್ತಿ 1,413 ಕೋಟಿ ರೂಪಾಯಿ ಒಡೆಯ ಅಂತೆ DK ಶಿವಕುಮಾರ್. ಇನ್ನು ಆಂಧ್ರದ CM ಚಂದ್ರಬಾಬು ನಾಯ್ಡು ಅವರು 931 ಕೋಟಿ ಒಡೆಯರಾಗಿದ್ದಾರೆ. 3ನೇ ಸ್ಥಾನಕ್ಕೆ ಅವರು ಬಂದಿದ್ದಾರೆ. ಕರ್ನಾಟಕದ 8 ಸಚಿವರ ಬಳಿ 100 ಕೋಟಿಗಿಂತ ಹೆಚ್ಚು ಆಸ್ತಿ ಇದೆ. ಶ್ರೀಮಂತರ ಮಂತ್ರಿಗಳಿರುವಂಥ ನಂಬರ್ 1 ರಾಜ್ಯ ಕರ್ನಾಟಕ. ನೋಡಿ, ಆಂಧ್ರದ 6 ಸಚಿವರ ಬಳಿ 100 ಕೋಟಿಗಿಂತ ಹೆಚ್ಚು ಆಸ್ತಿ ಇದೆ. ಮಹಾರಾಷ್ಟ್ರದ 4 ಸಚಿವರ ಬಳಿ 100 ಕೋಟಿಗಿಂತ ಹೆಚ್ಚು ಆಸ್ತಿ ಇದೆ. ನೋಡಿ, ದೇಶದ ಟಾಪ್ ಶ್ರೀಮಂತ ರಾಜಕಾರಣಿಗಳು ಯಾರು ಅಂತ ಹೇಳಿದ್ರೆ ಬಹುಶಃ ಈ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಪೆಮ್ಮಸಾನಿ ಅವರು TDPಯ ಸಂಸದರು. ಪೆಮ್ಮಸಾನಿ ಅವರು 5,705 ಕೋಟಿ ರೂಪಾಯಿ ಒಡೆಯ ಅವರು. DK ಶಿವಕುಮಾರ್ ಸೆಕೆಂಡ್ ಅವರು, ಟಾಪ್ 2 ಅಲ್ಲಿದ್ದಾರೆ. 1,413 ಕೋಟಿ ರೂಪಾಯಿ ಆಸ್ತಿ ಒಡೆಯ ಅವರು. ಆಮೇಲೆ CM ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ. ಮೊನ್ನೆ ಒಂದು ನೋಡ್ತಿದ್ವಿ ನಾವು, CM ಯಾರು ಶ್ರೀಮಂತ CM ಮತ್ತು ಬಡ CM ಅಂತ ಹೇಳಿ. ಅದರಲ್ಲಿ ಚಂದ್ರಬಾಬು ನಾಯ್ಡು ಅವರೇ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ರು, ನಂಬರ್ 1 CM ಶ್ರೀಮಂತ CM ಅಂತ. ಈಗ ರಾಜಕಾರಣಿಗಳ ಒಂದು ಪಟ್ಟಿ ನೋಡೋದಾದರೆ 3ನೇ ಸ್ಥಾನದಲ್ಲಿದ್ದಾರೆ. ಅವರ ಪಕ್ಷದ ಆಂಧ್ರ ಪ್ರದೇಶದ ಸಂಸದೇನಿದ್ದಾರೆ ಪೆಮ್ಮಸಾನಿ ಅವರು ದೇಶದ ನಂಬರ್ 1 ಶ್ರೀಮಂತ ರಾಜಕಾರಣಿಯಾಗಿದ್ದಾರೆ. ಮತ್ತು ಕರ್ನಾಟಕದಿಂದ ಸುಮಾರು ಒಂದು 10 ಜನ ಸಚಿವರು, ಅದರಲ್ಲಿ 100 ಕೋಟಿಗಿಂತ ಹೆಚ್ಚು ಆಸ್ತಿ ಹೊಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ 4 ಸಚಿವರು, ಅವ್ರದ್ದು ಅಷ್ಟೇ 100 ಕೋಟಿಗಿಂತ ಹೆಚ್ಚಿಗಿದೆ. ಶ್ರೀಮಂತ ಸಚಿವರ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿದೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ವರದಿ. ನಾವು ಅಫಿಡವಿಟ್ನಲ್ಲಿ ನೋಡುತ್ತಿರ್ತೀವಿ ಅವರ ಆಸ್ತಿ ಎಷ್ಟಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ ಅಂಥೇಳಿ. DK ಶಿವಕುಮಾರ್ ನೋಡಿ 1,413 ಕೋಟಿ ರೂಪಾಯಿ. ಅಂದರೆ ಕರ್ನಾಟಕದ ಟಾಪ್ ಶ್ರೀಮಂತ ರಾಜಕಾರಣಿ ಅಂತ ಹೇಳಿದ್ರೆ ಅದು DK ಶಿವಕುಮಾರ್ ಅವರು ನಿಲ್ತಾರೆ ಅಂತ ಅನ್ನಿಸ್ತಾ ಇದೆ. ಈಗ ಸಚಿವರ ಪಟ್ಟಿ ಬಿಡುಗಡೆ ಮಾಡಿರೋದು ಆಂಧ್ರ ಪ್ರದೇಶದ ಸಚಿವರು ಪೆಮ್ಮಸಾನಿ ಇದ್ದಾರಲ್ವ, ಅವರೀಗ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇವರೇ ನೋಡಿ ಪೆಮ್ಮಸಾನಿ ಅವರು TDPಯ ಸಚಿವರು. ನಂಬರ್ 1 ಆಗರ್ಭ ಶ್ರೀಮಂತ ಸಚಿವರಾಗಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ.